ಹೈಬ್ರಿಡ್ ಹುಳಿ ಟೊಮೊಟೊ ಬೆಳೆಯನ್ನು ಉತ್ತಮವಾಗಿ ಬೆಳೆದಿದ್ದು, ಇವರ ತೋಟದಲ್ಲಿ ಯುನೈಟೆಡ್ ಜೆನೆಟಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ ಟೊಮೊಟೊ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬೆಳೆ ಕ್ಷೇತ್ರೋತ್ಸವದಲ್ಲಿ ಸಂಸ್ಥೆಯ ಅಧಿಕಾರಿಗಳು ಭಾಗವಹಿಸಿ ರೈತರಿಗೆ ಶೌರ್ಯ F1 ಹೈಬ್ರಿಡ್ ಹುಳಿ ಟೊಮೊಟೊ ಬೆಳೆಯ ಬಗ್ಗೆ ಮಾತನಾಡಿ, ಇದು 90 ರಿಂದ 100 ಗ್ರಾಂ ಹೊಂದಿದ್ದು ಆಕರ್ಷಕ ಬಣ್ಣ ಹೊಂದಿರುತ್ತದೆ. ಪ್ರತಿ ಕೊಯ್ಲಿನಲ್ಲೂ ಸಮವಾದ ಹಣ್ಣುಗಳು, ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರುವ ತಳಿಯಾಗಿದ್ದು ಎಲ್ಲಾ ಕಾಲಕ್ಕೂ ಸೂಕ್ತ ಬೆಳೆಯಾಗಿದೆ ಎಂದು ರೈತರಿಗೆ ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಅಗಸ್ತಾ ನ್ಯಾಷನಲ್ ಹೆಡ್ ಟೊಮೊಟೊ ಬ್ರೀಡರ್ ವಿನೋದ್ ಕುಮಾರ್, ಸಿದ್ಧಾರ್ಥ, ಶೈಲೇಶ್, ಕ್ರಾಪ್ ಮ್ಯಾನೇಜರ್ ರೂಪೇಶ್ ರಾಥೋಡ್, ಕರ್ನಾಟಕ ಸೇಲ್ಸ್ ಹೆಡ್ ರಾಜಶೇಖರ್ GR, ಸಾತ್ RD, ರಾಘವೇಂದ್ರ, ರೋಗಶಾಸ್ತ್ರಜ್ಞ ಹರೀಶ್, ಸೇಲ್ಸ್ ಹೆಡ್ A ಪ್ರಭಾಕರ್ ರಾವ್, ಸೇಲ್ಸ್ ಹೆಡ್ ಮಹಾರಾಷ್ಟ್ರ ಸಂತೋಷ್ ಪಾಟೀಲ್, ಗ್ಲೋಬಲ್ ಟೊಮೊಟೊ ಬ್ರದರ್ಸ್ ಮತ್ತಿತರರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ರೈತ ಗಂಗರಟ್ಟಿರವರನ್ನು ಸಂಸ್ಥೆಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಇಲ್ಲ, ಅದು ಇರೋವಾಗ ಸೇಮ್ ಇದೇ ತರ ಪ್ರೋಗ್ರಾಮ್ ಅಲ್ಲಿ ಕೂಡ ಮಾಡ್ತೀವಿ, ಅಲ್ಲಿ ಕೂಡ ಇನ್ವೈಟ್ ಮಾಡ್ತೀವಿ ನಿಮಗೆ ನೆಕ್ಸ್ಟ್ ಮಂತ್. ಹೋದ ವರ್ಷ ಸರ್ ಇದೇ ಟೈಮಲ್ಲೇ ಮಾಡಿರೋದು. ಆ ಡಾಟಾ ಅಂದ್ರೆ ನಾನು ಈ ಒಂದು ಶೌರ್ಯ ಬೆಳೆಯನ್ನ ಸಾವು ಜೊತೆ ಹಾಕಿ ಬೆಳೆದಿದ್ದೆ. ಸಾವುಗಿನ್ನ ಶೌರ್ಯ ಚೆನ್ನಾಗಿ ಬಂದಿತ್ತು, ಅಂದ್ರೆ ರೇಟ್ ಎರಡಕ್ಕೂ ಸವಾಲ್ ಸಿಕ್ಕಿತ್ತು. ಬಟ್ ಸಾವುಗಿನ್ನ ಶೌರ್ಯ ನನಗೆ ಇಳುವರಿ ಜಾಸ್ತಿ